ಹುಬ್ಬಳ್ಳಿಯಲ್ಲಿ ಬಡ ಕುಟುಂಬದ ಮೇಲೆ ಪೊಲೀಸಪ್ಪನ ದರ್ಪ ಆರೋಪ ಕೇಳಿಬರ್ತಾ ಇದೆ. ಮನೆಯ ಬೀಗವನ್ನ ಮುರಿದು ನೋಡಿ ಒಳಗಡೆ ಹೋದ್ರಂತೆ ಎಎಸ್ಐ. ಪ್ರಶ್ನೆ ಮಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಬಡ ಕುಟುಂಬದ ಮೇಲೆ ಪೊಲೀಸಪ್ಪ ದರ್ಪ ತೋರಿದ್ದಾರೆ. ಮನೆ ಬೀಗ ಹಾಕಿದೆ. ಮನೆ ಬೀಗ ಹಾಕಿರುವಂತಹ ಮನೆಗೆ ಎಎಸ್ಐ ಹೋಗಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೇನೆ ದಬ್ಬಾಳಿಕೆ ಮಾಡಿದ್ರಂತೆ ಎಎಸ್ಐ. ಮಂಜುನಾಥ್ ಎಂಬುವರ ಮನೆ ಅತಿಕ್ರಮವನ್ನ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕುಂದಗೋಳ ಎಎಸ್ಐ ಮಹದೇವಪ್ಪ ವಿರುದ್ಧವಾಗಿ ಮಂಜುನಾಥ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಮನೆ ಮಾಲೀಕರಿಗೆ ರೌಡಿಗಳಿಂದ ಧಮಕಿಯನ್ನ ಕೂಡ ಹಾಕಿಸ್ತಾ ಇದ್ದಾರಂತೆ. ನೊಂದ ಕುಟುಂಬದಿಂದ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಕೂಡ ಹಾಕಲಾಗಿದೆ. ಮಹಿಳೆ ಕೂಡ ಅಸ್ವಸ್ಥರಾಗಿದ್ದಾರೆ. ಇದರಿಂದಾಗಿ ಕಮಿಷನರ್ ಹಳೆ ಹುಬ್ಬಳ್ಳಿ ಪೊಲೀಸರಿಗೆ ದೂರನ್ನ ನೀಡಿದ್ರೂ ಕೂಡ ನ್ಯಾಯ ಸಿಗ್ತಿಲ್ಲ ಅಂತ ಬೇಸರದಲ್ಲಿದ್ದಾರೆ ಕುಟುಂಬದವರು. ಮಂಜುನಾಥ್ ಕುಟುಂಬ ಏನಿದೆ ನೋಡಿ, ಆನಂದ ನಗರದಲ್ಲಿ ವಿಜಯ ಬಂಕಾಪುರ ಬಳಿಯಲ್ಲಿ ಜಾಗವನ್ನ ತೆಗೆದುಕೊಂಡು ಅವರು ಮನೆ ಕಟ್ಟಿರ್ತಾರೆ. ಮಂಜುನಾಥ್ 2012ರಲ್ಲಿ ಜಾಗವನ್ನ ಖರೀದಿ ಮಾಡಿರ್ತಾರೆ. 2022ರಲ್ಲಿ ರಿಜಿಸ್ಟರ್ ಅನ್ನ ಕೂಡ ಮಾಡಿಸ್ಕೊಂಡಿರ್ತಾರೆ ಮಂಜು. 2 ವರ್ಷಗಳ ಹಿಂದೆ ಹೊಸ ಮನೆಯನ್ನ ಕೂಡ ಕಟ್ಟಿಕೊಂಡು ಸುಖಕರವಾಗಿ ಪಾಪ ಸಂಸಾರ ಮಾಡ್ಕೊಂಡು ಆರಾಮಾಗಿ ಇದ್ರು. ತಾಯಿ ಸಾವನ್ನಪ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಬೀಗ ಹಾಕಿ ಊರಿಗೆ ಹೋಗಿದ್ರಂತೆ ಮಂಜುನಾಥ್ ಅವರು. ಪೊಲೀಸಪ್ಪನ ದಾದಾಗಿರಿಯಿಂದಾಗಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಮಂಜುನಾಥ್ ಕುಟುಂಬ. ನೋಡಿ, ಬೀಗ ಹಾಕೊಂಡು ಹೋಗಿರ್ತಾರೆ. 2022ರಲ್ಲಿ ರಿಜಿಸ್ಟರ್ ಮಾಡಿಕೊಂಡು 2 ವರ್ಷಗಳ ಹಿಂದೆ ಅಂದರೆ ಈಗ 2023ರಲ್ಲಿ 2022, 23 ಆಸುಪಾಸಿನಲ್ಲಿ ಮನೆಯನ್ನು ಕಟ್ಕೊಂಡಿದ್ರು. ಹೊಸ ಮನೆ ಕಟ್ಕೊಂಡು ಆರಾಮಾಗಿ ಇದ್ರು. ತಾಯಿ ತೀರ್ಕೊಂಡ್ರು ಅಂತ ಹೇಳಿ ಇವ್ರೇನು ಮಾಡ್ತಾರೆ, ಊರ ಕಡೆಗೆ ಹೋಗ್ತಾರೆ. ಬೀಗ ಹಾಕೊಂಡು ಹೋಗಿರ್ತಾರೆ. ಸೊ ಬೀಗ ಹಾಕಿದಂಥ ಮನೆಗೆ ನೋಡಿ, ಮನೆ ಬೀಗನ ಮುರಿದು ಒಳಗಡೆ ಹೋಗಿದ್ದಾರೆ ಎಎಸ್ಐ. ಪ್ರಶ್ನೆ ಮಾಡಿದರೆ ಅವ್ರ ಮನೆ ಪ್ರಶ್ನೆ ಮಾಡ್ತಾರೆ. ಆ ರೈಟ್ಸ್ ಅವ್ರಿಗಿದೆ ಮಂಜುನಾಥ್ಗೆ. ಅವ್ರು ಪ್ರಶ್ನೆ ಮಾಡಿದ್ರೆ ರೌಡಿಗಳನ್ನು ಕರೆಸಿ ಅವರು ಧಮಕಿಯನ್ನು ಹಾಕುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಹುಬ್ಬಳ್ಳಿಯಲ್ಲಿ ಬಡ ಕುಟುಂಬದ ಮೇಲೆ ಪೊಲೀಸಪ್ಪ ದರ್ಪ ತೋರಿದ್ದಾರೆ ಅನ್ನುವಂತಹ ಆರೋಪ ಸಂಬಂಧವಾಗಿ ಮಹಿಳೆ ನೋಡಿ ಫುಲ್ ಅಸ್ವಸ್ಥರಾಗ್ಬಿಟ್ಟಿದ್ದಾರೆ. ನಮ್ಮನೆ ಇದು ಹೆಂಗೆ ಬರ್ತಾರೆ, ದರ್ಪ ತೋರ್ತಾ ಇದ್ದಾರೆ. ಮನೆ ಬೀಗ ಹಾಕೊಂಡು ಹೋದರೆ ಒಳಗಡೆ ಅತಿಕ್ರಮಣ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬೀಗ ಮುರಿದು ಒಳಗಡೆ ಬಂದಿದ್ದಕ್ಕೆ ನಾವು ಪ್ರಶ್ನೆ ಮಾಡಿದರೆ ನಮ್ಮ ಮೇಲೇ ಕೂಡ ಧಮಕಿ ಹಾಕ್ತಾರೆ. ಜೊತೆಗೆ ರೌಡಿಗಳಿಂದ ಧಮಕಿಯನ್ನು ಹಾಕಿಸ್ತಾರೆ ಇವರು. ಹೀಗಂತ ಜೊತೆಗೆ ಪೊಲೀಸ್ ಠಾಣೆಗೂ ಕೂಡ ಮುತ್ತಿಗೆಯನ್ನು ಹಾಕಿದ್ದಾರೆ ಕುಟುಂಬಸ್ಥರು. ಸೊ ಮಹಿಳೆ ಇದರಿಂದಾಗಿ ಅಸ್ವಸ್ಥ ಕೂಡ ಆಗಿರುವಂಥದ್ದು. ಜೊತೆಗೆ ಈ ಸಂಬಂಧವಾಗಿ ಕಮಿಷನರ್ ಇರ್ಬೋದು, ಹಳೆ ಹುಬ್ಬಳ್ಳಿ ಪೊಲೀಸರಿಗೂ ಕೂಡ ದೂರನ್ನ ಕೊಟ್ಟರು ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ನಮ್ಮನೆ ಇದು, ನಮ್ಮ ಜಾಗವನ್ನು ಇವರು ಕಬಳಿಸ್ಲಿಕ್ಕೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ನಮಗೆ ಧಮಕಿ ಹಾಕ್ತಾರೆ, ರೌಡಿಗಳು ಕಳಿಸ್ತಾರೆ. ನಾವು ಏನು ಮಾಡಬೇಕು? ಕುಟುಂಬಸ್ಥರು ನಾವು ಅಕ್ಕಪಕ್ಕ ಎಲ್ಲದಕ್ಕೂ ಮಾನ ಮರ್ಯಾದೆ ಅಂತೇಳಿ ಅಂಜುತ್ತೀವಿ. ಇವರೆಲ್ಲ ದೊಡ್ಡವರಾಗಿ ಇದ್ಕೊಂಡು ಹೀಗೆಲ್ಲ ಮಾಡಬಹುದಾ? ಹೆಂಗೆ ನಾವು ಕಾನೂನು ಹೋರಾಟವನ್ನು ಮಾಡುವಂಥ ದೊಡ್ಡವರೇ ನಮಗೆ ನ್ಯಾಯವನ್ನು ಕೊಡ್ತಿಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಡಿಸೆಂಬರ್ 1ನೇ ತಾರೀಕು ರೀ ನಮ್ಮ ತಾಯಿ ತಿಳ್ಕೊಂಡ ಅಂತೇಳಿ ದೊಡ್ಡ ಮನೇಲಿ ಹೋಗಿದ್ರು, ಕಾರ್ಯ ಇತ್ತು ಅಂತೇಳಿ. ಅಷ್ಟರಲ್ಲಿ ಅವ್ರು ಹೋಗಿ ಮನೇಲಿ ಹೋಗಿ ಕುಂತಿದ್ದಾರೆ. ನಾವು ಹೋದ್ರೆ ದಬ್ಬಾಳಿಗೆ ಮಾಡಂತಾರೆ. ನೀವು ಬರಂದ್ರೆ ನಿಮ್ಗೆ ಹೊಡಿತೀನಿ ಬಿಡ್ತೀನಿ, ನಾವು ಪೊಲೀಸರು ಅದೀವಿ, ನಾವು ಅದೀವಿ, ಜೀವ ತೆಗಿಯೋಡ ಅಂತಾರೆ ನಮ್ಮೆಲ್ಲರಿಗೂ ರೀ. ನಮ್ದು ಏನಾರ ಜೀವ ಬರೋದರಿಗೆ ಎಲ್ಲರೂ ಕೂಡ ಅಂತಾರೆ. ಮನೆಯಲ್ಲ ಯಾರು ಹೋಗ್ಲಿ ರೀ, ಜೀವ ಬರೋದಕ್ಕೆ ಕೂಡ ಅಂತಾರೆ. ಅವ್ರ ಜಾಗ ನಮ್ದು ರೀ, ಮಂಜುನಾಥ್ ರಾಮಕೃಷ್ಣ ಮಾಮಡಿ ರೀ. ವಿಜಯ್ ನೀಲಪ್ಪ ಬಂಕಾಪುರ ನಮಗೆ ಕೊಟ್ಟಿದ್ರಿ ಅವ್ರು. ಹಾಂ, ಖರೀದಿ ತೊಗೊಂಡಿವ್ರಿ 2021 7 ಲಕ್ಷ. ನಾವು ಇಲ್ಲೆಲ್ಲ ಟ್ಯಾಕ್ಸ್ ತುಂಬ್ಕೊಂತ ಇದೀವಿ, ಎಲ್ಲ ಕ್ಲಿಯರ್ ಐತ್ರಿ. ಆದ್ರೆ ಈಗ ರವಿ ಬಂಕಾಪುರ ಅನ್ನೋರು ಬಂದು ನಮ್ಮ ಸೈಟ್ ಮೇಲೆ ಇದೆಲ್ಲ ಕವರ್ ಮಾಡ್ಕೊಂಡಾರ್ರಿ ಅವ್ರು. ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ರು ನಮಗೆ ಕರೆದು ನ್ಯಾಯ ದೊರಕಿಸಿಲ್ರಿ ಅವರು. ಹಾಗಾಗಿ ನಾವು ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿವ್ರಿ. ನಾವು ಬೇರೆ ಕಡೆ ಎಲ್ಲಿ ಹೋಗಿಲ್ರಿ. ನಾವು ಇಲ್ಲೇ ಒಳಗೆ ಎಲ್ಲ ಮುಗಿಸ್ಕೊಳ್ಳೋನು, ಮಾತಾಡೋನು. ಅವ್ರು ಯಾಕೆ ಬಂದ್ರು ನಮ್ಮ ಸೈಟ್ ಮೇಲೆ ಅಂತೇಳಿ ಕೇಳಾಕಂತ ಕರೆದ್ರೆ ಬಂದಿಲ್ರಿ ಅವರು, ಬಂದೇ ಇಲ್ಲ. ನಾವೀಗ GPF ಲೋನ್ಗಿನ್ ತೆಗಿಸಿ ಇದು ಮನಿ ಕಟ್ಸೇವ್ರಿ ಈಗ. ಹಾಂ, ನಾವ ಕಟ್ಸೇವ್ರಿ. ಮತ್ತೆ ಈಗ ಬೇರೆದವ್ರ ಜಾಗದ ಮೇಲೆ ಬಂದು ಕಟ್ಸೇವಂದ್ರೆ ಅವ್ರ ಕಟ್ಸೇನಂತಾರ್ರಿ. ಈಗ ನಮ್ದು ಲೋನಿಂದ ಅಮೌಂಟ್ ಎಲ್ಲ ಐತಿ. ಎಸ್ ರವಿಕುಮಾರ್, ಇನ್ನೊಬ್ರು ಜಾಗದ ಮೇಲೆ ಈ ಪೊಲೀಸ್ ಅಪ್ಪಂಗೆ ಯಾಕೆ ಕಣ್ಣು, ಯಾಕೆ ದರ್ಪ, ಏನಿದೆ ಮಾಹಿತಿ? ಎಸ್ ರವಿಕುಮಾರ್, ಕೇಳಿಸ್ತಾ ಇದೆಯಾ?
ಎಸ್ ನೋಡಿ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಇದ್ಕೊಂಡು ಪೊಲೀಸ್ ಅಪ್ಪನ ಬಗ್ಗೆನೇ ಪಾಪ ಮನೆಯವರು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಸೊ ಹಿಂಗೆ ಮಾಡ್ತಾ ಇದ್ದಾರೆ ನೋಡಿ, ಇನ್ನೆಲ್ಲ ಹೋಗ್ತಾರೆ ಪಾಪ ಅವರು. ಪೊಲೀಸ್ ಅಪ್ಪನೇ ಮಾಡ್ತಾ ಇರುವಂಥದ್ದು ದರ್ಪ. ಪೊಲೀಸ್ ಯೂನಿಫಾರ್ಮನ್ನು ಹಾಕ್ಕೊಂಡು ನ್ಯಾಯವನ್ನು ಕಾಪಾಡಬೇಕಾದಂಥ ಒಬ್ಬ ಅಧಿಕಾರಿಯಾಗಿ ಇದ್ಕೊಂಡು ಹೀಗೆಲ್ಲ ನೋಡಿ, ಇನ್ನೊಬ್ಬರು ಸೈಟು ಅಥವಾ ಇನ್ನೊಬ್ಬರು ಮನೆಗೆ ಈ ರೀತಿಯಾಗಿ ಅತಿಕ್ರಮಣವಾಗಿ ಒಳಗಡೆ ನುಗ್ಗೋದಂತೆ, ರೌಡಿಗಳನ್ನು ಕರೆಸಿ ಎದುರಿಸೋದಂತೆ, ಧಮಕಿ ಹಾಕೋದಂತೆ, ಪಾಪ ಎಲ್ಲ ಹೋಗಬೇಕು ಮನೆಯವರೆಲ್ಲ.